ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರೋ ಡಿಶ್ ತೋರಿಸ್ಕೊಡ್ತಾ ಇದ್ದೀನಿ. ಚಿಕನ್ ಸೆಮಿ ಗ್ರೇವಿ. ಅದಕ್ಕೆ ಚಿಕನ್ ತಗೊಂಡಿದ್ದೀನಿ, ತೊಳೆದು ಅರಿಶಿನ ಪುಡಿ ಹಾಕಿ 10 ನಿಮಿಷ ನೆನೆಸಿದ್ದೀನಿ. ಇವಾಗ 10 ನಿಮಿಷ ಆಗಿದೆ, ಚಿಕನ್ನ ತೊಳ್ಕೊಳ್ಳೋಣ. ಇವಾಗ ಚಿಕನ್ ತೊಳೆದಾಗಿದೆ. ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. 4 ಇಂದ 5 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, ಕರಿಬೇವು ಸೊಪ್ಪು ಸ್ವಲ್ಪ, ನಾವು ತೊಳೆದಿಟ್ಟಿರೋ ಅರ್ಧ ಕೆಜಿ ಚಿಕನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಇದರಲ್ಲೇ 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಈಗ ಹಾಕ್ತಾ ಇದ್ದೀನಿ. ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಈಗ ನಾನು ಮನೇಲೇ ಮಾಡಿರೋ ಖಾರದ ಪುಡಿ ಹಾಕ್ತಾ ಇದ್ದೀನಿ, 1 ಸ್ಪೂನ್ ಹಾಕ್ತಾ ಇದ್ದೀನಿ. ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನೂ ಒಂದು ಅರ್ಧ ಸ್ಪೂನ್ ಸೇರಿಸ್ಕೋಬಹುದು. 1.5 ಸ್ಪೂನ್ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ, ಎಲ್ಲ 2 ನಿಮಿಷ ಈಗ ಚೆನ್ನಾಗಿ ಕಳಿಸ್ಬೇಕು. ಅರ್ಧ ಸ್ಪೂನ್ ಗರಂ ಮಸಾಲ ಆಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ರುಚಿ ತಕ್ಕಂಗೆ ಉಪ್ಪು ಹಾಕೊಳ್ಳಿ. ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ನಾನು ಸ್ವಲ್ಪ ಗ್ರೇವಿ ತರ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಕಂದ್ರೆ ಡೀಪ್ ಫ್ರೈಯು ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಇನ್ನ ಡೀಪ್ ಫ್ರೈಯು ಇದು ಚೆನ್ನಾಗಿರುತ್ತೆ. ರೈಸ್ಗೆ, ಚಪಾತಿಗೆ, ಮುದ್ದೆಗೆ ಮತ್ತೆ ದೋಸೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. 100 ml ನೀರು ಆಡ್ ಮಾಡ್ಕೊಳ್ಳಿ. ಇವಾಗ ಒಂದು 15 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಿಸೋಣ. ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಳಿಸ್ಬಿಟ್ಟು ಒಂದು 2 ನಿಮಿಷ ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಾರು ಥರನೂ ಇರುತ್ತೆ, ಗ್ರೇವಿ ಥರನೂ ಇರುತ್ತೆ, ಗೋಜಿ ಥರನೂ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇವಾಗ ಅನ್ನದ ಜೊತೆ ತಿಂತಾ ಇದ್ದೀನಿ, ಸೂಪರ್ ಆಗಿದೆ. ನೆಕ್ಸ್ಟ್ ರೆಸಿಪಿ ಏನಂತ ತಿಳ್ಕೊಬೇಕಂದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.